ಎವ್ರಿವನ್, ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಿ ಬರಲಿ ಆ ಥರ ಹೇಳ್ತಾ ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ನೀವು ಯಾರನ್ನು ಮದುವೆಯಾಗಲಿದ್ದೀರಿ? ಹೂ ವಿಲ್ ಯು ಮ್ಯಾರಿ? ಆ ಥರ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದೊಂದು ರಿಕ್ವೆಸ್ಟ್ ವಿಡಿಯೋ ಆಗಿದೆ. ಮತ್ತಿಲ್ಲಿ 2 ಫೈಲ್ ಇದೆ. ಒಂದು ಸ್ಟಿಲ್ನೆಸ್, ಸೆಕೆಂಡ್ ಒನ್ ಸಿಂಪ್ಲಿಸಿಟಿ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮಗೆ ಯಾವ ಫೈಲ್ ಇಷ್ಟ ಆಗುತ್ತೆ ಆ ಫೈಲ್ ಆರಿಸ್ಕೊಳ್ಳಿ. ಹಾಗೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬಾ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಹಲೋ ಫೈಲ್ ನಂಬರ್ 1. ನೀವು ಈ ಸ್ಟಿಲ್ನೆಸ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮಗೆ ಟ್ಯಾರೋ ಕಾರ್ಡ್ಸ್ ಏನ್ ಬರುತ್ತೆ? ಹೂ ವಿಲ್ ಯು ಮ್ಯಾರಿ? ಹೂ ಇಸ್ ಯುವರ್ ಲೈಫ್ ಪಾರ್ಟ್ನರ್? ನೋಡೋಣ. Eight of Swords, 10 of Cups, Queen of Cups, bottom of the deck, 6 of Wands. ಏನು ಹೇಳುತ್ತೆ ನಿಮಗೆ ಕಾರ್ಡ್ಸ್ ನೋಡೋಣ. ನೀವು ಸ್ಟಿಲ್ನೆಸ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಸ್ವಾನ್, ಇದೊಂದು ಸಿಂಬಲ್ ಆಫ್ ಪೀಸ್ ಅಂಡ್ ಪ್ಯೂರಿಟಿ. ನೀವು ಒಂದು ಶಾಂತಿಯಿಂದ ಬದುಕುವಂತ ವ್ಯಕ್ತಿಯಾಗಿರಬಹುದು. ಇಲ್ಲಿ ಯಾವುದೇ ಜಗಳಗಳಾಗ್ಲಿ, ಆರ್ಗ್ಯುಮೆಂಟ್ಸ್ ಆಗಲಿ ಇಷ್ಟಪಡಲ್ಲ. ಶಾಂತ ಸ್ವಭಾವದಿಂದ ಯಾವುದೇ ಕೆಲಸಗಳನ್ನ ನಿರ್ವಹಿಸುವಂತ ವ್ಯಕ್ತಿಯಾಗಿ ಇಲ್ಲಿ ಕಾಣ್ತಾ ಇದ್ದೀರಾ. ಇದು ಕ್ವೀನ್ ಆಫ್ ಕಪ್ಸ್ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಇಲ್ಲಿ. ಮತ್ತೆ ಒಂದು ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ, ಲೈಕ್ ಮಾಡುವಂತ ವ್ಯಕ್ತಿಯಾಗಿರ್ತೀರಾ ಇಲ್ಲಿ. ಯಾವುದೇ ಜಗಳಗಳಾಗ್ಲಿ, ಯಾವುದೇ ಆರ್ಗ್ಯುಮೆಂಟ್ಸ್ ಆಗಲಿ, ಯಾವುದೇ ಸಮಸ್ಯೆಗಳಾಗ್ಲಿ ಅದನ್ನ ಜಾಣತನದಿಂದ ಒಂದು ನಿರ್ವಹಿಸುವಂತ ವ್ಯಕ್ತಿಯಾಗಿ ಕಾಣ್ತೀರಾ ಇಲ್ಲಿ. ಯಾವುದೇ ಒಂದು ಆರ್ಗ್ಯುಮೆಂಟ್ಸ್ ಆಗಲಿ, ಸಮಸ್ಯೆಗಳಾಗ್ಲಿ ಕ್ರಿಯೇಟ್ ಮಾಡಕ್ಕೆ ಇಷ್ಟಪಡಲ್ಲ ನೀವು ಇಲ್ಲಿ. ಆ ಥರನೂ ಇಲ್ಲಿ ಕಾಣ್ತಾ ಇದೆ. ಕ್ವೀನ್ ಆಫ್ ಕಪ್ಸ್, ಇಮೋಷನಲ್, ಗ್ರೌಂಡೆಡ್, ಅ ಗ್ರೇಸ್ಫುಲ್ ಪರ್ಸನ್ ಆ ಥರ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಏನೇ ಕೆಲಸ ಮಾಡಿದ್ರು ನೀವು, ಯಾವುದೇ ನಿಮ್ಮ ಕೆಲಸಗಳಾಗ್ಲಿ, ಒಂದು ಜಾಬ್ ಆಗಲಿ ತುಂಬಾ ಚೆನ್ನಾಗಿ ಒಂದು ನಿರ್ವಹಿಸುವಂತ ವ್ಯಕ್ತಿಯಾಗಿ ಕಾಣ್ತಾ ಇದ್ದೀರಾ ಇಲ್ಲಿ. ಮತ್ತೆ ಒಂದು ಸ್ಪಿರಿಚುವಲ್ ಆಗೂ ಇರಬಹುದು. ಇಲ್ಲಿ ಮೇಲ್ ಅಥವಾ ಫಿಮೇಲ್ ಆ ಥರ ಏನಿಲ್ಲ, ಇಬ್ರಿಗೂ ಇದು ಅನ್ವಯಿಸುತ್ತೆ. ಮುಂದೆ ಜೀವನದಲ್ಲಿ ಬರುವಂತಹ ವ್ಯಕ್ತಿ ಯಾವ ರಾಶಿಯವರಾಗಿರ್ತಾರೆ ಆ ಥರ ನೋಡೋಣ. ನಿಮ್ಮ ಸ್ವಭಾವ ಇಲ್ಲಿ ನೋಡ್ಕೊಂಡಿದ್ದಾಯ್ತು. ಈಗ ಯಾವ ರಾಶಿಯವರು ನಿಮ್ಮ ಜೀವನದಲ್ಲಿ ಬರ್ತಾರೆ ಅನ್ನೋದನ್ನ ನೋಡೋಣ. ಇಲ್ಲಿ ಕ್ಯಾಪ್ರಿಕಾನ್, ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್. ಕ್ಯಾಪ್ರಿಕಾನ್ ಮಕರ ರಾಶಿಯವರಾಗಿರಬಹುದು. ಜೆಮಿನಿ ಮತ್ತೆ ಲಿಬ್ರಾ. Sagittarius, bottom of the deck, expect powerful change ಆ ಥರ ಹೇಳ್ತಾ ಇದೆ. ಇಲ್ಲಿ
ಲಿಬ್ರಾ ಆಗಿರಬಹುದು, ಕ್ಯಾಪ್ರಿಕಾನ್ ಆಗಿರಬಹುದು, ಜೆಮಿನಿ, ಸ್ಯಾಜಿಟೇರಿಯಸ್ ತರ 4 ರಾಶಿಗಳು ತೋರಿಸ್ತಾ ಇದೆ. A win-win outcome is forecast. The end of a tough cycle approaches. Communication is key. Luck is on your side. ಆ ಥರ ಹೇಳ್ತಾ ಇದೆ. ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಲಕ್ ಇದೆ, ಅದೃಷ್ಟ ಇದೆ, ಆ ಥರ ಕಾರ್ಡ್ಸ್ ಹೇಳ್ತಾ ಇದೆ. ಕಮ್ಯುನಿಕೇಶನ್ ಈಸ್ ದಿ ಕೀ. ಆದ್ರಿಂದ ಏನೇ ವ್ಯವಹಾರಗಳು ಮಾಡುವಾಗಲೂ ಮಾತಿನ ಕಡೆ ಸ್ವಲ್ಪ ನೀವು ಗಮನ ಇಟ್ಕೋಬೇಕಾಗುತ್ತೆ. ಇಲ್ಲಿ ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್ ಆ ಥರನೂ ಹೇಳ್ತಾ ಇದೆ. ನಿಮ್ಮ ಹಿಂದಿನ ಏನೇ ಸಮಸ್ಯೆಗಳಿರಬಹುದು, ಯಾವುದೇ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇರಬಹುದು, ಅದೆಲ್ಲ ಕೊನೆಗೊಳ್ಳುತ್ತೆ ಇಲ್ಲಿ. ಆ ಥರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇಷ್ಟು ದಿವಸ ನಿಮ್ಮ ಯಾವುದೇ ಒಂದು ಬ್ಯಾಡ್ ಎನರ್ಜಿ ಆಗಿರಬಹುದು, ಡಿಸಪಾಯಿಂಟ್ಮೆಂಟ್ಸ್ ಇರಬಹುದು, ಅದೆಲ್ಲ ಕೊನೆಗೊಂಡು ಮುಂದೆ ನಿಮ್ಮ ಲೈಫ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಲಿಬ್ರಾ ಕಾರ್ಡ್ ಮುಂದೆ ನಿಮ್ಮ ಲೈಫ್ ಬ್ಯಾಲೆನ್ಸ್ ಆಗಿ ಒಂದು ಒಳ್ಳೆ ಟರ್ನ್ ತಗೊಂಡು ದೇರ್ ಈಸ್ ಲಕ್ ಇನ್ ಯೋರ್ ಲೈಫ್ ಇನ್ ಫ್ಯೂಚರ್ ಆ ಥರ ಇಲ್ಲಿ ಹೇಳ್ತಾರೆ. ಮತ್ತೆ ಮುಂದೆ ನಿಮ್ಮ ಲೈಫಲ್ಲಿ ಬರುವಂತಹ ವ್ಯಕ್ತಿ ಹೇಗಿರ್ತಾರೆ ನೋಡೋಣ. ಕೆಲವವ್ರ ಸ್ವಭಾವ ಇರಬಹುದು, ಅವ್ರ ಫೇಶಿಯಲ್ ಫೀಚರ್ಸ್ ಇರಬಹುದು, ಆ ಥರ ನೋಡೋಣ. ಇಲ್ಲಿ ನೈಟ್, ಬಿ ಬ್ರೇವ್ ಅಂಡ್ ಹಾನೆಸ್ಟ್. ಆ ಹಾನೆಸ್ಟ್ ಬ್ರೇವ್ ಪರ್ಸನ್ ಆಗಿರಬಹುದು, ಆ ಸ್ಪಿರಿಚುಯಲ್. ಸ್ಟಾರ್ ಗೇಸರ್, ಸೆಟ್ ಯುವರ್ ಸೈಟ್ ಹೈಯರ್ ಆ ಥರ ಹೇಳುತ್ತೆ. ಒಂದು ಇಂಟೆಲಿಜೆಂಟ್ ಪರ್ಸನ್ ಆಗಿರಬಹುದು. ಪ್ರೊಟೆಕ್ಷನ್ ಗಾರ್ಡಿಯನ್, ಡ್ರಾಪ್ ಯುವರ್ ಶೀಲ್ಡ್ಸ್. ಮತ್ತೆ ಇದೊಂದು ಇಂಟೆಲಿಜೆಂಟ್ ವುಮನ್ ಆ ಥರ ಹೇಳುತ್ತೆ, ಬ್ರೇವ್ ಲೇಡಿ. ಇಲ್ಲಿ ಶಾಮನ್, ಟ್ರಸ್ಟ್ ಇನ್ ಹೈಯರ್ ಫೋರ್ಸಸ್. ಇನ್ನೊಂದು ಕಾರ್ಡ್ ನೋಡೋಣ. Great teacher, learn from spiritual experiences. Medicine guardian, bottom of the deck. ಇಲ್ಲಿ ನಿಮ್ಮ ಲೈಫಲ್ಲಿ ಬರುವಂತಹ ವ್ಯಕ್ತಿಗಳು ಒಂದು ಟೀಚರ್ ಆಗಿರಬಹುದು, ಅಂದ್ರೆ ಲೈಫಲ್ಲಿ ತುಂಬಾ ಒಂದು ಎಕ್ಸ್ಪೀರಿಯನ್ಸ್ಡ್ ಗ್ರೌಂಡೆಡ್ ಪರ್ಸನ್ ಅಂತ ನಾನು ಮೊದಲೇ ಹೇಳಿದೆ. ಒಂದು ಶಾಂತ ಸ್ವಭಾವದ ವ್ಯಕ್ತಿ ಆಗಿರಬಹುದು, ಬ್ರೇವ್ ಅಂಡ್ ಹಾನೆಸ್ಟ್ ಪರ್ಸನ್, ಅನ್ ಇಂಟೆಲಿಜೆಂಟ್ ಪರ್ಸನ್ ಆ ಥರನೂ ತೋರಿಸುತ್ತೆ. ಪ್ರೊಟೆಕ್ಷನ್ ಗಾರ್ಡಿಯನ್, ಯಾವುದೇ ನಿಮ್ಮ ಲೈಫಲ್ಲಿ ನಿಮ್ಮ ಫ್ಯಾಮಿಲಿ ಒಂದು ಪ್ರೊಟೆಕ್ಟಿವ್ ಆಗಿರುವಂತ, ಒಂದು ಸೆಕ್ಯೂರ್ ಫೀಲಿಂಗ್ ಇರುವಂತ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬಹುದು. ಇಲ್ಲಿ ಮುಂದೆ ನಿಮ್ಮ ಜೀವನದಲ್ಲಿ ಬರುವಂತಹ ವ್ಯಕ್ತಿ ನಿಮ್ಗಿಂತ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರು ಇರಬಹುದು, ಎಕ್ಸ್ಪೀರಿಯನ್ಸ್ಡ್ ಆಗಿರಬಹುದು, ಅಥವಾ ಅವರು ಒಂದು ಮೆಡಿಕಲ್ ಆಗಲಿ ಹೆಲ್ತ್ ಕೇರ್ ಆಗಲಿ ಆ ಪ್ರೊಫೆಷನ್ ಅಲ್ಲಿ ಇರುವಂತಹ ವ್ಯಕ್ತಿನೂ ಆಗಿರಬಹುದು, ಅಥವಾ ಹೆಲ್ತ್ ಬಗ್ಗೆ ತುಂಬಾ ಕೇರ್ ಮಾಡ್ಕೊಳ್ಳುವಂತಹ ಪರ್ಸನ್ ಆಗಿರಬಹುದು. ಆ ಥರ ತೋರಿಸ್ತಾ ಇದೆ. ಇದಕ್ಕೆ ಕೆಲವು ಪ್ರೊಫೆಷನ್ಸ್ ನೋಡೋಣ ಏನಿರಬಹುದು. ವಿಡಿಯೋ ಫೋಟೋಗ್ರಫಿ, ಮತ್ತೆ ಡೆಕೋರೇಷನ್ ಅಂಡ್ ಗಾರ್ಡನಿಂಗ್, ಇಲ್ಲಿ ನೆಟ್ವರ್ಕಿಂಗ್, ವೆಬ್ಸೈಟ್. ಇಲ್ಲಿ ಯಾವ್ಯಾವ್ದು ಪ್ರೊಫೆಷನ್ ತೋರಿಸುತ್ತೆ ಇಲ್ಲಿ ಅಂದ್ರೆ ಕೆಲವರಿಗೆ ಇಲ್ಲಿ ಪ್ರೊಫೆಸರ್ ಆಗಿರಬಹುದು, ಟೀಚರ್ಸ್ ಆಗಿರಬಹುದು. ಇಲ್ಲಿ ವಿಡಿಯೋ ಅಂಡ್ ಫೋಟೋಗ್ರಫಿ, ಡೆಕೋರೇಷನ್ ಅಂಡ್ ಗಾರ್ಡನಿಂಗ್, ಒಂದು ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಇರೋರು ಇರಬಹುದು. ನೆಟ್ವರ್ಕಿಂಗ್, ವೆಬ್ಸೈಟ್, ಒಂದು ಸಾಫ್ಟ್ವೇರ್ ಪ್ರೊಫೆಷನ್ ಆಗಿರಬಹುದು ಅವ್ರದ್ದು. ಕೆಲವು ವೆಬ್ಸೈಟ್ಸ್, ನೆಟ್ವರ್ಕಿಂಗ್ ಆ ತರದವರು ಆಗಿರಬಹುದು. ಸ್ಟಾರ್ ಗೇಸರ್, ಇವರು ರಿಸರ್ಚ್ ಫೀಲ್ಡ್ ಅಲ್ಲೂ ಇರಬಹುದು. ಇಲ್ಲಿ ಆ ತರ ತೋರಿಸ್ತಾ ಇದೆ.
ಮದುವೆ ಯಾವಾಗ ಆಗಬಹುದು ಆ ಥರ ನೋಡೋಣ. 2022, 2023 and 2024 ಆ ಥರ 3 ಕಾರ್ಡ್ ತೆಗಿತೀನಿ. ಟೂ 2023, 2024. Bottom of the deck, Devil card. ಇಲ್ಲಿ 2022, 2023, 2024 ಇದು ಮೂರು ಎಸ್ ಅಂತ ಇದೆ. ಇಲ್ಲಿ ಈ 3 ವರ್ಷದಲ್ಲಿ ಯಾವಾಗಾದ್ರೂ ನಿಮ್ಗೆ ಮದುವೆ ಆಗಬಹುದು. ಇಲ್ಲಿ 3 ಕಾರ್ಡು ಎಸ್ ಅಂತ ಬಂದಿದೆ. ಆದ್ರಿಂದ ಇಲ್ಲಿ ಕೆಲವರಿಗೆ 2022 ಆಗ್ಬೋದು, 23 ಆಗ್ಬೋದು, 24 ಆಗ್ಬೋದು. ಆ ತರ ಇಲ್ಲಿ ತೋರಿಸ್ತಾ ಇದೆ. ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನೀವು ಈ ಸಿಂಪ್ಲಿಸಿಟಿ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಫೆದರ್ ಕಾರ್ಡ್, ಏಂಜಲ್ ಬ್ಲೆಸ್ಸಿಂಗ್ಸ್. ನಿಮಗೆ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ? ಹೂ ವಿಲ್ ಯು ಮ್ಯಾರಿ? ಹೂ ಇಸ್ ಯುವರ್ ಲೈಫ್ ಪಾರ್ಟ್ನರ್? ನೀವು ಯಾರನ್ನು ಮದುವೆಯಾಗಲಿದ್ದೀರಿ? ಕಾರ್ಡ್ಸ್ ನೋಡೋಣ. Seven of Cups, the Emperor, Ten of Wands, ಇಲ್ಲಿ bottom of the deck, Ten of Cups, ಇಲ್ಲಿ ಸಿಂಪ್ಲಿಸಿಟಿ, ನೀವೊಬ್ರು ಸಿಂಪಲ್ ಪರ್ಸನ್ ಆಗಿರಬಹುದು. ಇಲ್ಲಿ ಎಂಪರರ್ ಕಾರ್ಡ್ ಇದೆ, 7 ಆಫ್ ಕಪ್ಸ್ ಇದೆ, ಇಲ್ಲಿ 9 ಆಫ್ ವ್ಯಾಂಡ್ಸ್, ಇಲ್ಲಿ 10 ಆಫ್ ವ್ಯಾಂಡ್ಸ್. ನೀವಿಲ್ಲಿ ಒಂದು ಗ್ರೌಂಡೆಡ್ ಪರ್ಸನ್ ಆ ಥರ ಕಾಣ್ತಾ ಇದೆ. ದಿ ಎಂಪರರ್, ವೆರಿ ಹಾರ್ಡ್ ವರ್ಕಿಂಗ್, ಸಿಂಪಲ್ ಪರ್ಸನ್ ಆಗಿ ಕಾಣ್ತಾ ಇದ್ದೀರಾ. ಇಲ್ಲಿ ಯಾವುದೇ ಕೆಲಸಗಳನ್ನ ಆದಷ್ಟು ಬೇಗ ಮುಗಿಸ್ಬೇಕು, ಯಾವುದನ್ನೇ ಪೆಂಡಿಂಗ್ ಇಟ್ಕೋಬಾರ್ದು, ಆತರ ನಿಮ್ಮ ಸ್ವಭಾವ ಕಾಣ್ತಾ ಇದೆ. ಇಲ್ಲಿ ನೀವು ಮುಂದೆ ತುಂಬಾ ಲೈಫಲ್ಲಿ ಹೋಪ್ಸ್ ಇಟ್ಕೊಂಡಿದ್ದೀರಾ, ತುಂಬಾ ಕನಸುಗಳಿದೆ, ತುಂಬಾ ಇಲ್ಯೂಷನ್ಸ್ ಇದೆ ಲೈಫ್ ಬಗ್ಗೆ, ಆತರ ಕಾಣ್ತಾ ಇದೆ. ಮತ್ತೆ ಇಲ್ಲೊಂದು ನಿಮ್ಗೆ ಒಂದು ಬ್ಲೆಸ್ಸಿಂಗ್ಸು ಇರಬಹುದು, ಏಂಜಲ್ ಬ್ಲೆಸ್ಸಿಂಗ್ಸ್, ಫೆದರ್ ಬಂದಿರೋದ್ರಿಂದ. ಯು ಆರ್ ವೆರಿ ಸಿಂಪಲ್, ಅ ಟ್ರಾನ್ಸ್ಪರೆಂಟ್ ಪರ್ಸನ್ ಆ ತರ ಕಾಣ್ತಾ ಇದೆ. ಇಲ್ಲಿ ಒಂದು ಗ್ರೇಸ್ಫುಲ್ ಪರ್ಸನ್ ಆಗಿರಬಹುದು. ನೀವು ಫ್ಯಾಮಿಲಿ ತುಂಬಾ ಲೈಕ್ ಮಾಡ್ತೀರಾ ಮತ್ತು ಅಡ್ವೆಂಚರಸ್ ಆ ಥರ ಇಲ್ಲಿ ಕಾಣ್ತಾ ಇದೆ. ಯಾವಾಗಲೂ ಏನೇ ಕೆಲಸ ಮಾಡಬೇಕಾದ್ರೂ ಒಂದು ರಿಸ್ಕ್ ತಗೊಂಡು ಕೆಲಸ ಮುಗಿಸುವಂಥ ಸ್ವಭಾವ ನಿಮ್ದು. ಒಂದು ಫ್ಯಾಮಿಲಿ ಪರ್ಸನ್ ಆಗಿದ್ದೀರಾ ನೀವು. ಮತ್ತಿಲ್ಲಿ ನಿಮ್ಗೆ ಮುಂದೆ ಬರುವಂತ ನಿಮ್ಮ ಜೀವನ ಸಂಗಾತಿ, ಮುಂದೆ ನಿಮ್ಮ ಜೀವನದಲ್ಲಿ ಬರುವಂತ ನಿಮ್ಮ ಜೀವನ ಸಂಗಾತಿ ಯಾವ ರಾಶಿಯವರಾಗಿರಬಹುದು ನೋಡೋಣ. ಇಲ್ಲಿ ಏರೀಸ್, ಎಂಪರರ್, ಇದೊಂದು ಮೇಷರಾಶಿ ಕಾರ್ಡ್. ಏರೀಸ್ ತೋರಿಸ್ತಾ ಇದೆ. ಇಟ್ ಇಸ್ ಟೈಮ್ ಟು ಟೇಕ್ ಆಕ್ಷನ್. ಲಿಯೋ, Aries, Leo, Aquarius, Virgo,
ಇಲ್ಲಿ ನಿಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ವ್ಯಕ್ತಿ ಎಕ್ವೇರಿಯಸ್ ಇರಬಹುದು, ಏರಿಸ್, ನೀವು ಏರಿಸ್ ಇದ್ದೀರಾ, ಮತ್ತೆ ಇಲ್ಲಿ ಲಿಯೋ ಅಥವಾ ವಿರ್ಗೋ ಆಗಿರಬಹುದು. Bring love into this situation. It is time to take action. Confidence is your key to success. It's time to give rather than take. ಆ ಥರ ನಿಮಗೆ ಮೆಸೇಜಸ್ ಬರ್ತಾ ಇದೆ ಇಲ್ಲಿ. ಇಮೋಷನ್ಸ್ ಆರ್ ರನ್ನಿಂಗ್ ಹೈ. ನಿಮ್ಮ ಮುಂದೆ ಜೀವನದಲ್ಲಿ ಬರುವಂತಹ ವ್ಯಕ್ತಿ ಒಂದು ಕಾನ್ಫಿಡೆಂಟ್ ಆಗಿರುವಂತಹ ಪರ್ಸನ್ ಇರಬಹುದು. ಗಿವ್ ಅಂಡ್ ಟೇಕ್, ಇಮೋಷನಲ್ ಪರ್ಸನ್, ಅ ಲವಿಂಗ್ ಪರ್ಸನ್ ಆ ತರ ಕಾಣ್ತಾ ಇದೆ ಇಲ್ಲಿ. ಮತ್ತೆ ಇಂಟೆಲಿಜೆಂಟ್ ಆಗಿರಬಹುದು, ಯಾವುದೇ ಸಿಚುಯೇಷನ್ ಅನ್ನು ಹ್ಯಾಂಡಲ್ ಮಾಡುವಂತ ಅವರು ಒಂದು ಫ್ಯಾಮಿಲಿ ಪರ್ಸನ್ ಆಗಿರ್ತಾರೆ ಇಲ್ಲಿ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ ಕಾರ್ಡ್ಸ್. ಅವರ ಸ್ವಭಾವ ಇರಬಹುದು, ಅವರ ಫೇಶಿಯಲ್ ಫೀಚರ್ಸ್ ಇರಬಹುದು, ಆ ತರ ನೋಡೋಣ. ಇಲ್ಲಿ ಗ್ರೇಟ್ ಟೀಚರ್, Oracle, wait for important information. ಇಲ್ಲಿ ಫೈರ್ ಗಾರ್ಡಿಯನ್, ಏರ್ ಗಾರ್ಡಿಯನ್, ಬಾಟಮ್ ಆಫ್ ದಿ ಡೆಕ್ ವಾರಿಯರ್ ಬರ್ತಾರೆ. ಇಲ್ಲಿ ಮುಂದೆ ನಿಮ್ಮ ಜೀವನದಲ್ಲಿ ಬರುವಂತಹ ವ್ಯಕ್ತಿ ಟೀಚರ್ ಆಗಿರಬಹುದು, ಪ್ರೊಫೆಸರ್ ಆಗಿರಬಹುದು, ಇಲ್ಲಿ ಅವರು ಸ್ಪಿರಿಚುವಲ್ ಪರ್ಸನ್ ಆಗಿರಬಹುದು ಅನ್ನೋದು ಹೇಳುತ್ತೆ. ಅ ಬ್ಯೂಟಿಫುಲ್ ಯಂಗ್ ಲೇಡಿ ಆ ತರ ತೋರಿಸ್ತಾ ಇದೆ. ಮತ್ತೆ ಇಲ್ಲಿ ಫೈರ್ ಗಾರ್ಡಿಯನ್, ಅನ್ ಇಂಟೆಲಿಜೆಂಟ್ ಪ್ಯಾಷನೇಟ್ ಪರ್ಸನ್ ಆ ಥರನೂ ಕಾಣ್ತಾ ಇದೆ. ಬ್ಯೂಟಿಫುಲ್ ಗ್ರೌಂಡೆಡ್ ಲೇಡಿ, ಲೈಫ್ ಬಗ್ಗೆ ತುಂಬಾ ತಿಳ್ಕೊಂಡಿರುವಂತ ಪರ್ಸನ್ ನಿಮ್ಮ ಜೀವನದಲ್ಲಿ ಬರಬಹುದು. ವಾರಿಯರ್, ಏನೇ ಸಮಸ್ಯೆಗಳು ಬರಲಿ ಫೈಟ್ ಮಾಡಿ ಗೆಲ್ಲುವಂತ ದಿ ಎಂಪರರ್ ಕಾರ್ಡ್ ನಿಮಗೆ ಬಂದಿದೆ ಇಲ್ಲಿ. ಇಲ್ಲಿ ವಾರಿಯರ್ ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರೂ ಎದುರಿಸುವಂತ ಒಂದು ಬ್ರೇವ್ ಪರ್ಸನ್ ಆಗಿರ್ತಾರೆ ಮುಂದೆ ನಿಮ್ಮ ಜೀವನದಲ್ಲಿ ಬರುವಂತ ವ್ಯಕ್ತಿ. ಆ ಥರ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಅವ್ರು ಯಾವ ಪ್ರೊಫೆಷನ್ ಅಲ್ಲಿ ಇರಬಹುದು ಆ ಥರ ನೋಡೋಣ. ಇಲ್ಲಿ ಫೈನಾನ್ಸ್ ಅಂಡ್ ಬ್ಯಾಂಕ್ ತರ ಹೇಳ್ತಾರೆ. ಮೆಡಿಕಲ್ ಅಂಡ್ ಹೆಲ್ತ್ ಕೇರ್, ಮತ್ತೆ ಮೀಡಿಯಾ ಎಂಟರ್ಟೈನ್ಮೆಂಟ್, ಒನ್ ಮೋರ್ ಲೀಗಲ್ ಅಂಡ್ ರಿಸರ್ಚ್. ಇಲ್ಲಿ ಬ್ಯಾಂಕ್ ಅಂಡ್ ಫೈನಾನ್ಸ್ ಇರಬಹುದು, ಮೆಡಿಕಲ್ ಅಂಡ್ ಹೆಲ್ತ್ ಕೇರ್, ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್, ಕೆಲವು ಫಿಲ್ಮ್ಗಳು ತೆಗೆಯೋದು, ಶಾರ್ಟ್ ಫಿಲ್ಮ್ಸ್ ಮಾಡೋದು ಆ ಥರದವರು ಇರಬಹುದು, ಯೂಟ್ಯೂಬರ್ ಇರಬಹುದು. ಲೀಗಲ್ ಅಂಡ್ ರಿಸರ್ಚ್, ಕೆಲವು ಲಾಯರ್ಸ್ ಇರಬಹುದು, ರಿಸರ್ಚ್ ಪ್ರೊಫೆಷನಲ್ಸ್ ಇರಬಹುದು, ಪ್ರೊಫೆಸರ್ಸ್ ಅಂಡ್ ಟೀಚರ್ ಆ ಥರನೂ ಹೇಳ್ತಾರೆ ಇಲ್ಲಿ. ಆದ್ರಿಂದ ನಿಮ್ಮ ಲೈಫಲ್ಲಿ ಮುಂದೆ ಒಂದು ಗ್ರೌಂಡೆಡ್, ಗ್ರೇಸ್ಫುಲ್, ಬ್ರೇವ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಅವರೊಂದು ಫ್ಯಾಮಿಲಿ ಪರ್ಸನ್ ಆಗಿರ್ತಾರೆ ಆ ಥರನೂ ತೋರಿಸ್ತಾ ಇದೆ. ನಿಮ್ಮ ಒಂದು ಮ್ಯಾರೇಜ್ ಯಾವ ಇಯರ್ ಅಲ್ಲಿ ಆಗಬಹುದು? 2022, 2023 ಆರ್ 2024 ಆ ಥರ 3 ಕಾರ್ಡ್ ನೋಡೋಣ. ಯಾವಾಗ ಆಗಬಹುದು? 2022, 2023, 2024. Yes, 2022, 2022, yes, 2023, yes, 2024, yes ಅಂತ ಹೇಳ್ತಾರೆ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ತುಂಬಾ ಜನ ವ್ಯೂವರ್ಸ್ ನೋಡ್ತಾ ಇರ್ತೀರಾ.
ಕೆಲವರಿಗಿಲ್ಲಿ 22ನಲ್ಲಾಗಬಹುದು, ಕೆಲವರಿಗಿಲ್ಲಿ 23ನಲ್ಲಾಗಬಹುದು, ಕೆಲವರಿಗಿಲ್ಲಿ 24 ಆಗಿರಬಹುದು. ಮೂರನ್ನು ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ಆದ್ರಿಂದ ನಿಮ್ಮ ಮದುವೆ ಯಾವಾಗಾದ್ರೂ ಆಗಬಹುದು ಈ 3 ವರ್ಷದಲ್ಲಿ. ಆ ಥರ ಹೇಳ್ತಾ ಇದೆ ಇಲ್ಲಿ ನಂಬರ್ 6 ಇದೆ, ಇದು ನಂಬರ್ 1, ಇದು ನಂಬರ್ 5. ಕೆಲವರಿಗೆ 6 ಮಂತ್ಸ್ ಇರಬಹುದು, ಕೆಲವರಿಗೆ 5 ಮಂತ್ಸ್ ಇರಬಹುದು, ಕೆಲವರಿಗೆ ಇನ್ನೊಂದು ತಿಂಗಳಲ್ಲೂ ಮದುವೆ ಆಗೋ ಚಾನ್ಸಸ್ ಕಾಣ್ತಾ ಇದೆ. ಆದ್ರಿಂದ ಇಷ್ಟು ಹೇಳ್ತಾ ಮುಂದೆ ನಿಮ್ಮ ಲೈಫು ಚೆನ್ನಾಗಾಗ್ಲಿ, ಬಿ ಹ್ಯಾಪಿ ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.